ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ರವೆ ಮತ್ತು ಈರುಳ್ಳಿಯನ್ನು ಬಳಸಿ ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಮಾಡೋಣ್ರಿ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ, ಪೂರಿ, ಫಡ್ಡು ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತ ನಾವು ಟ್ರೈ ಮಾಡಿ ನೋಡ್ರಿ. ತುಂಬಾ ಟೇಸ್ಟಿಯಾಗಿರ್ತದೆ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ಮತ್ತು ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ ರೀ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರ್ರಿ. ಫಸ್ಟ್ ಇದ್ರ ರವೆಯನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಬಳಸ್ತೀನಿ. ಈಗ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋತೇನೆ ರೀ. ಫಸ್ಟ್ ಇದಕ್ಕೆ 2 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಹವೇಜನ್ ಹಾಕ್ತಾ ಇದ್ದೀನಿ. ಒಂದು 6 ರಿಂದ 7 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿ ಶುಂಠಿಯನ್ನಾದರೂ ಹಾಕೋಬೋದು. 1 ಸ್ಪೂನ್ ಆಗಷ್ಟೇ ಶೇಂಗಾವನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ನೀರು ಹಾಕದೇನೆ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ. ಇಲ್ಲ ನಿಮ್ಮಲ್ಲಿ ಕಲ್ಲಿತ್ತಂದ್ರೆ ಕಲ್ಲಿನಲ್ಲಿ ಕುಟ್ಟಿಬಿಟ್ಟು ತೊಗೋಬೋದು, ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಬಂದೀನಿ ರೀ. ನೋಡಿ, ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಥರ ಬೇಡ್ರಿ. ಈಗ ಇದನ್ನು ಸೈಡಿಗೆ ಇಡ್ತೀನಿ. ಈಗ ನಾನು 2 ಮೀಡಿಯಮ್ ಸೈಜದ ಈರುಳ್ಳಿಯನ್ನು ತೊಗೊಂಡು ಈ ರೀತಿ ಉದ್ದುದ್ದಾಗಿ ತೆಳವಾಗಿ ಕಟ್ ಮಾಡ್ಕೊಂಡಿನಿ. ನೀವು ಉದ್ದುದ್ದಾಗಿಯೇ ಕಟ್ ಮಾಡ್ಕೊರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಮತ್ತು ನೋಡಿ, ಇದನ್ನೆಲ್ಲನೂ ಈ ರೀತಿ ಸಪ್ರೇಟ್ ಮಾಡ್ಕೊತೀನಿ. ನೋಡಿರಿ ಈರುಳ್ಳಿ ಎಲ್ಲ ಏನಾಗಬೇಕು ನೋಡಿರಿ. ಈ ರೀತಿ ಈರುಳ್ಳಿಯನ್ನು ಬಿಡಿಯಾಗಿ ಮಾಡ್ಕೋಬೇಕು ನೋಡಿರಿ. ಇವತ್ತು ಮೊಸರು, ಸೋಡಾ, ಈನೋ ಯಾವುದೂ ಬೇಡ, ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಮತ್ತು ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ಈ ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಇದನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಟೇಸ್ಟೂ ಚೆನ್ನಾಗಿ ಬರ್ತದೆ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಮ್ ಕಾಳನ್ನು ಹಾಕ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಿ ಬರ್ತದೆ, ಡೈಜೆಷನ್ಗೂ ಒಳ್ಳೆಯದು. 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡಿಬಿಟ್ಟು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು. 2 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಷ್ಟೇ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಈರುಳ್ಳಿ ನೀರು ಬಿಡ್ತದೆ. ಈಗ ನೋಡಿ, ಎಲ್ಲ ಮಸಾಲೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗೈತಿ. ನೋಡಿ, ಈರುಳ್ಳಿ ನೀರೂ ಬಿಡ್ತದೆ ರೀ. ಇದು ನೀರು ಬಿಟ್ಟದ ನೋಡಿರಿ. ಈಗ ಇದಕ್ಕೆ ರವೆಯನ್ನು ಹಾಕೊಂಡ್ರಿ. ನೋಡಿ, ಚಿರೋಟಿ ರವೆಯನ್ನೇ ತೊಗೊರಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲ, ಉಪ್ಪಿಟ್ಟು ರವೆ, ಸಣ್ಣ ರವೆ, ಬಾಂಬೆ ರವೆ ಐತಂದ್ರೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಹಾಕಿರಿ. ನೋಡಿ, ಇದರಲ್ಲೇ 1 ಬಟ್ಲಾಗಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ತುಂಬ ಗಟ್ಟಿನೂ ಅಲ್ಲ, ತುಂಬ ಮೆತ್ತಗೂ ಅಲ್ಲ, ಆ ರೀತಿ ಕಲಿಸ್ಬಿಟ್ಟು ತೊಗೋಬೇಕ್ರಿ. ನೋಡಿ, ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇದಕ್ಕೇನು ಜಾಸ್ತಿ ನೆನೆಸೋದು ರುಬ್ಬೋದು ಏನೂ ಇಲ್ಲ, ಅಥವಾ ಜಾಸ್ತಿ ಪೂರ್ವ ಸಿದ್ಧತೆಗಳು ಬೇಕಂತೇನಿಲ್ಲ. ದಿಢೀರಾಗಿಯೇ ಮಾಡ್ಕೋಬೋದು. ನೋಡಿ, ಈ ರೀತಿ ತುಂಬ ಮೆತ್ತಗೂ ಕಲಿಸಿಲ್ಲ, ತುಂಬ ಗಟ್ಟಿನೂ ಕಲಿಸಿಲ್ಲ, ಈ ರೀತಿ ಇರಬೇಕು. ಒಂದು 5 ನಿಮಿಷ ಈ ರವೆ ನೆನೆಲಿರಿ. ಮುಚ್ಚಿಡ್ತೀನಿ ಇದನ್ನು. ಈಗ ರವೆ ನೆಂದಿರ್ತದೆ ನೋಡಿ. ಈಗ ಈ ಹೋಳಿಗೆ ಮಾಡೋ ಶೀಟ್ ಮೇಲೆ ನಾನು ಇವಾಗ ತಟ್ಟಿಬಿಟ್ಟು ತೋರಿಸ್ತೇನೆ. ನೋಡಿ, ಈ ಶೀಟ್ ಇಲ್ಲಾಂದ್ರೆ ನೀವು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಹಸಿ ಮಾಡಿ ಅಥವಾ ನೀರಿನಲ್ಲಿ ಹಾಕಿ ಹಿಂಡಿ ಅದ್ರ ಮೇಲೆ ನಾವು ತಟ್ಕೋಬೋದು. ಈ ಶೀಟ್ ಇಲ್ಲಾಂದ್ರೆ
ನೋಡಿ ಸಣ್ಣದಾಗಿ ಕಟ್ ಮಾಡಿ ಹಾಕೋದಕ್ಕಿಂತ ಈ ರೀತಿ ಉದ್ದುದ್ದಾಗಿಯೇ ಕಟ್ ಮಾಡಿ ಹಾಕಿರಿ. ಈರುಳ್ಳಿ ತಿನ್ನೋ ಒಂದು ಬಾಯಾಗ ಟೇಸ್ಟೂ ತುಂಬಾ ಚೆನ್ನಾಗತ್ತೆ ರೀ. ಬೇಡ ತುಂಬ ದಪ್ಪನೂ ಬೇಡ, ಆ ರೀತಿ ತಟ್ಟಿಬಿಟ್ಟು ತೊಗೊಳೋಣ. ನೋಡಿ ಲಟ್ಸೋದು ಬೇಡ, ಏನು ಬೇಡ, ಬೇಗನೆ ಆಗ್ತದೆ. ಈಗ ತೆವಿರೋ ಕಾಯ್ದಾದ್ರೆ ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಂಡು ಇದನ್ನು ಶೀಟ್ ಧರಿಸ್ಲೇ ಹಾಕೋದ್ರಿ. ನೋಡಿ ಬೇಯ್ದ ಮೇಲೆ ಶೀಟ್ ತಾನಾಗಿ ಬಿಟ್ಬಿಡ್ತದೆ. ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬೇಯಿಸ್ಬಿಟ್ಟು ತೊಗೊಳೋಣ. ಇಲ್ಲ ನೀವು ತುಪ್ಪ ಹಚ್ಚಿನೂ ಬೇಯಿಸ್ಬಿಟ್ಟು ತೊಗೋಬೋದು. ಈಗ ಇದನ್ನು ತಿರುಗಿಬಿಟ್ಟು ಬೇಯಿಸಿ. ನೋಡಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಸುಮಾರು ರೆಸಿಪಿಗಳನ್ನ ನೀವು ರವೆಯಿಂದ ಟ್ರೈ ಮಾಡಿರ್ತೀರಿ. ಈ ರೀತಿನೂ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ಅಥವಾ ರವೆಯಿಂದ ಮತ್ತು ನೀವು ದಿಢೀರ್ ಅಥವಾ ಇನ್ಸ್ಟಂಟ್ ಸೋಡಾ ಈನೋ ಬಳಸ್ದೆ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರತ್ತ ಹೇಳಿನೂ ನನಗೆ ಕಮೆಂಟ್ ಮಾಡ್ತೀರ ಸರ್. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿ. ಇಲ್ಲಂದ್ರೆ ಇದನ್ನು ಡೈರೆಕ್ಟ್ ತವೆ ಮೇಲೇನೂ ತಟ್ಟಿಬಿಟ್ಟು ತೊಗೋಬೋದು ನೋಡಿರಿ. ಫಸ್ಟ್ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ. ಕೈಗೆ ಎಣ್ಣೆ ಅಥವಾ ನೀರನ್ನು ಹಚ್ಚಿಬಿಟ್ಟು ಈ ರೀತಿ ತಟ್ಟಿಬಿಟ್ಟು ತೊಗೋಬೋದು ನೋಡಿರಿ. ಎರಡೂ ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಈಸಿ ಆಗ್ತದೆ ನೀವು ಶೀಟ್ ಇಲ್ಲಂದ್ರೂ ಈ ರೀತಿ ತವೆ ಮೇಲೇ ತಟ್ಟಿಬಿಟ್ಟು ಮಾಡ್ಕೊರಿ. ಈ ರೀತಿ ನೋಡಿ ತವೆ ಮೇಲೇ ಸಣ್ಣ ಸಣ್ಣನೇ ಒಮ್ಮೆ 3-4 ತಟ್ಟಿಬಿಟ್ಟು ತೊಗೋಬೋದು. ನೋಡಿರಿ ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಂಡೇನಿ ರೀ. ಬಿಸಿ ಬಿಸಿ ರವಾ ಥಾಲಿಪಟ್ಟು ರೆಡಿ ಆಗೈತೆ ರೀ. ಮಾಡೋದು ಎಷ್ಟು ಸಿಂಪಲ್ ಅದಲ್ರಿ, ಟೇಸ್ಟ್ ಅಂತೂ ಅದ್ಭುತ. ಸುಮಾರು ರೀತಿ ಥಾಲಿಪಟ್ಟು ರೆಸಿಪಿಗಳನ್ನ ನೀವು ಮಾಡ್ಕೊಂಡಿರ್ಬೋದು. ಈ ರೀತಿ ರವೆಯಿಂದ ಒಮ್ಮೆ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡ್ರೆ ಖಂಡಿತ ಪದೇ ಪದೇ ಮಾಡ್ಕೋತೀರಿ. ನೋಡಿ ನಾನು ನಿಮಗೆ ಮುರಿದು ಬಿಟ್ಟನ್ನ ತೋರಿಸ್ತೇನೆ. ನೋಡಿ ಎಷ್ಟು ಸಾಫ್ಟಾಗಿನೇ ಎಷ್ಟು ಚೆನ್ನಾಗಿ ಬಂದದ. ತುಂಬ ತೆಳುವೂ ತಟ್ಟಿಲ್ಲ, ತುಂಬ ದಪ್ಪಾಗಿನೂ ತಟ್ಟಿಲ್ಲ. ನೋಡಿ ಬಿಸಿ ಬಿಸಿ ಈ ರೀತಿ ನೀವು ತುಪ್ಪದ ಜೊತೆನೂ ತಿನ್ಬೋದು. ನೋಡಿ ಇದನ್ನು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿನೂ ಹಾಕಿಕೊಡ್ಬೋದು. ನೀವು ಇದನ್ನು ಮೊಸರು ಜೊತೆನೂ ಸರ್ವ್ ಮಾಡ್ಬೋದು, ಇಲ್ಲ ಸಪ್ಪನ ಬೇಳೆ ಜೊತೆನೂ ಸರ್ವ್ ಮಾಡ್ಬೋದು. ಇಲ್ಲ ಯಾವುದೂ ಬೇಡ ನಮಗೆ ಟೈಮ್ ಇಲ್ಲ ಅಂದ್ರೆ ನೀವು ಸಾಸ್ ಜೊತೆ ಅಥವಾ ಸ್ವಲ್ಪ ಖಾರ ಜಾಸ್ತಿ ತಿಂತಿದ್ರೆ ಅಂದ್ರೆ ನೀವು ಸೆಜ್ವಾನ್ ಚಟ್ನಿ ಜೊತೆ, ಶೇಂಗಾ ಚಟ್ನಿ ಪುಡಿ ಜೊತೆನೂ ಸರ್ವ್ ಮಾಡ್ಬೋದು. ನೋಡಿ ಬಿಸಿ ಬಿಸಿ ನಿಮಗೆ ಸಮೀಪದಿಂದನೂ ತೋರ್ಸಾತೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ನೋಡಿ ಮೊಸರು ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ಅದು. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರವಾ ಥಾಲಿಪಟ್ಟು ರೆಡಿ ಆಗಿದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ, ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.